ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮನೆ ಅಡುಗೆಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೊಂದು ತುಂಬ ಹೆಲ್ತಿಯಾಗಿರುವಂತಹ ಮೊಳಕೆ ಕಾಳಿನ ಪಲ್ಯ ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಮೊಳಕೆ ಕಾಳನ್ನ ತೊಗೊಂಡಿದ್ದೀನಿ. ಒಂದು 1/4 kg ಆಗೋಷ್ಟು ಮೊಳಕೆ ಬಂದಿರೋಂಥ ಕಾಳನ್ನ ತೊಗೊಂಡಿದ್ದೀನಿ. ಇದು ಮನೇಲೆ ಕಟ್ಟಿ ರೆಡಿ ಮಾಡಿರೋಂಥ ಮೊಳಕೆ ಕಾಳು. ಒಂದು ದಪ್ಪದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 3 ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ ಅರ್ಧ ಬಟ್ಲು, ಎಣ್ಣೆ ಒಗ್ಗರಣೆಗೋಸ್ಕರ, ಧನಿಯಾ ಪುಡಿ ಅರ್ಧ ಟೇಬಲ್ ಸ್ಪೂನು, ಅರಿಶಿನ ಪುಡಿ ಅರ್ಧ ಟೇಬಲ್ ಸ್ಪೂನು, ಅಚ್ಕಾರದ ಪುಡಿ ಅರ್ಧ ಟೇಬಲ್ ಸ್ಪೂನು, ಒಂದು ಬೆಳ್ಳುಳ್ಳಿನ ಕಟ್ ಮಾಡಿ ಸಣ್ಣದಾಗಿ ಇಟ್ಕೊಂಡಿದ್ದೀನಿ. ಇದೊಂದು ಅರ್ಧ ಇಂಚು ಶುಂಠಿನೂ ಕೂಡ ಈ ಥರ ತುರಿದು ಇಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಬನ್ನಿ ಈಗ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಬನ್ನಿ ಈಗ ನಾನು ಕುಕ್ಕರಲ್ಲಿ ಮೊದಲೇ ಒಂದು ಅರ್ಧ ಚೊಂಬು ಆಗೋಷ್ಟು, ಚಿಕ್ಕ ಚೊಂಬಲ್ಲಿ ಒಂದು ಅರ್ಧ ಚೊಂಬು ಆಗೋಷ್ಟು ನೀರಿನಾಗ ಬಿಸಿಗಿಟ್ಟಿದ್ದೆ ಕಾಯೋಕ್ಕೆ. ಈಗ ನೀರು ಕೂಡ ಕಾದಿದೆ. ಈಗ ಮೊಳಕೆ ಕಾಳನ್ನೆಲ್ಲ ನಾವು ಕುಕ್ಕರ್ಗೆ ಹಾಕಿ ಒಂದೇ ಒಂದು ವಿಜಿಲ್ನ ಕೂಗಿಸ್ಕೊಳ್ಳೋಣ. ಒಂದು ವಿಜಿಲ್ ಕೂಗಿದ್ರೆ ಸಾಕು. ಇದು ಮೊಳಕೆ ಬಂದಿರೋದ್ರಿಂದ ಬೇಗ ಬೆಂದೋಗುತ್ತೆ, ತುಂಬಾ ಸಾಫ್ಟಾಗಿರುತ್ತೆ. ನಾವು ಒಣಗಿರೋಂಥ ಕಾಳನ್ನ ಬೇಯಿಸ್ತೀವಿ ಅಂದರೆ ಸುಮಾರು 4 ರಿಂದ 5 ಹಂಗೆ ಕೂಗಿಸ್ಕೋಬೇಕು. ಇದು ಮೊಳಕೆ ಬಂದಿರೋದ್ರಿಂದ ಬೇಗ ಬೆಂದೋಗುತ್ತೆ. ಒಂದು ವಿಜಿಲ್ನ ಕೂಗಿಸ್ಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಈಗ ಇದನ್ನು ಕ್ಲೋಸ್ ಮಾಡಿ ಒಂದೇ ಒಂದು ವಿಜಲ್ನ ಕೂಗಿಸ್ಕೊಳ್ಳೋಣ. ಬನ್ನಿ ಈಗ ಒಂದು ವಿಜಲು ಕೂಗಿದೆ, ವಿಜಲು ಕೂಡ ಬಿಟ್ಟಿದೆ. ಕಾಳು ತುಂಬ ಚೆನ್ನಾಗಿ ಬೆಂದಿರುತ್ತೆ ನೋಡಿ. ಒಂದು ವಿಜಲ್ಗೆ ತುಂಬ ಕಾಳು ಸಿಪ್ಪೆ ಎಲ್ಲ ಬಿಟ್ಕೊಂಡು ನೀಟಾಗಿ ಚೆನ್ನಾಗಿ ಬೆಂದಿದೆ. ನಾವು ಈ ರೀತಿ ನೋಡಿದ್ರೆ ಗೊತ್ತಾಗುತ್ತೆ ಕಾಳು ತುಂಬ ಸಾಫ್ಟಾಗಿ ಬೆಂದೋಗಿದೆ. ಒಂದೇ ಒಂದು ವಿಜಲ್ ಆದರೆ ಸಾಕು. ಈಗ ಇದನ್ನೆಲ್ಲ ನಾವು ಸಪ್ರೇಟ್ ಮಾಡ್ಕೊಳ್ಳೋಣ. ನೀರು ಬೇರೆ ಕಾಳು ಬೇರೆ ಸಪ್ರೇಟ್ ಮಾಡ್ಕೋಬೇಕು. ಇದನ್ನು ಬಸ್ಕೋಬೇಕು ನೋಡಿ. ಈಗ ಕಾಳು ಬೇರೆ ನೀರು ಬೇರೆ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಈ ಕಡೆ ನಾನೊಂದು ಬಾಣಲಿ ಕೂಡ ಕಾಯಕ್ಕೆ ಇಟ್ಟಿದ್ದೀನಿ. ಬಾಣಲಿ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ 1-2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಈಗ ಎಣ್ಣೆ ಕಾದಿದೆ. ಅದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರೋಂಥ ಬೆಳ್ಳುಳ್ಳಿ ಪೀಸ್ನ ಹಾಕ್ತಾಯಿದ್ದೀನಿ. ಇದ್ರ ಜೊತೆ ಈರುಳ್ಳಿನೂ ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡಿರೋಂಥ ಈರುಳ್ಳಿನೂ ಹಾಕೋತಾ ಇದ್ದೀನಿ. ಇವೆರಡು ಚೆನ್ನಾಗಿ ಸ್ವಲ್ಪ ಬ್ರೌನ್ ಕಲರ್ ಬರೋ ಥರ ಫ್ರೈ ಆಗಬೇಕು. ಈಗ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಟೊಮೊಟೊನ ಹಾಕೋಬೇಕು. ಇದಕ್ಕೆ ನಾನು ಟೊಮೊಟೊ ಹಾಕೋತಾ ಇದ್ದೀನಿ. 3 ಟೊಮೊಟೊ ತೊಗೊಂಡಿದ್ದೆ ಪೀಸ್ ಮಾಡಿ. ಆ ಟೊಮೊಟೊ ಕೂಡ ಹಾಕೋತಾ ಇದ್ದೀನಿ. ಇದು ಕೂಡ ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗಬೇಕು. ಇದು ಟೊಮೊಟೊ ಕೂಡ ಚೆನ್ನಾಗಿ ಸಾಫ್ಟ್ ಆಗಿದೆ. ಈಗ ನಾನು ಶುಂಠಿ ಪೇಸ್ಟ್ನ ಹಾಕೋತಾ ಇದ್ದೀನಿ. ನಮಗೆ ಶುಂಠಿ ಪೇಸ್ಟ್ ಹಾಕ್ತಿದ್ದಂಗೆ ಸ್ಮೆಲ್ಲು ಘಮ ಘಮ ಅಂತ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಪಲ್ಯನೂ ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಬರೀ ರಸ ಅನ್ನ ಅಂತೆಲ್ಲ ಮಾಡಿದಾಗ ಬೇಳೆ ಸಾರು, ರಸ ಅನ್ನ, ಚಪಾತಿಗೆ ಅವಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಸೈಡ್ಗೆ. ಇದಕ್ಕೆ ಅರಿಶಿನ ಪುಡಿ ಅರ್ಧ ಟೇಬಲ್ ಸ್ಪೂನು, ಅಚ್ಕಾರದ ಪುಡಿ, ಧನಿಯಾ ಪುಡಿ 3 ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ. ಈಗ ಎಲ್ಲ ಹಾಕಿ ಮಸಾಲೆ ಎಲ್ಲ ಹಾಕಿದ್ದೀವಿ. ಫ್ರೈ ಚೆನ್ನಾಗಿ ಹಾಕಿದೆ. ಎಲ್ಲ ಹಸಿ ವಾಸನೆ ಹೋಗೋಗಟ್ಟ ಎಣ್ಣೆಲಿ ಫ್ರೈ ಮಾಡಿದ್ದು. ಈಗ ನಾವು ಬೇಯಿಸ್ಕೊಂಡಿರೋಂಥ ಮೊಳಕೆ ಕಾಳನ್ನ ಹಾಕೋತಾ ಇದ್ದೀನಿ. ಇದರ ಸ್ವಲ್ಪ ನೀರಂಶ ಇದ್ದರೂ ಏನೂ ಆಗೋಲ್ಲ. ನಾನು ಮೊದಲೇ ಉಪ್ಪು ಹಾಕಿದ್ದೀನಿ. ಉಪ್ಪು ಅಕಸ್ಮಾತ್ ಕಡಿಮೆ ಆದರೆ ಬೇಕು ಅಂದರೆ ಪುಡಿ ಉಪ್ಪು ಹಾಕೋಬೋದು. ಈಗ ಎಲ್ಲ ಮೊಳಕೆ ಕಾಳು ಹಾಕಾಗಿದೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ತುರಿದಿಟ್ಕೊಂಡಿರೋಂಥ ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋತಾ ಇದ್ದೀನಿ.
ಈ ಸೈಡ್ ಪಲ್ಯಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇದು ಇಷ್ಟನೇ ಆಗುತ್ತೆ. ದೋಸೆ ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಎಲ್ಲ ಆಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ. ನೋಡಿ, 2 ನಿಮಿಷ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಬಂದಿದೆ. ಟೇಸ್ಟು ಕೂಡ ತುಂಬಾ ಚೆನ್ನಾಗಿದೆ. ಇಷ್ಟಾದರೆ ಇದು ರೆಡಿ ಆಗುತ್ತೆ. ಈಗ ಇದು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಬನ್ನಿ, ಈಗ ಮೊಳಕೆ ಕಾಳಿನ ಪಲ್ಯ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟು ಕೂಡ ತುಂಬ ಚೆನ್ನಾಗಿದೆ. ಇದು ಅನ್ನ ರಸಕ್ಕೆ ಅಂಥಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ರಸ ಮಾಡಿದಾಗ, ಬರೀ ಬೇಳೆ ಸಾರು ಮಾಡಿದಾಗ, ಚಪಾತಿಗೆ, ದೋಸೆಗೆಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ. ಹೆಲ್ತಿಯಾಗಿರೋದ್ರಿಂದ ಯಾವಾಗೂ ನಾವು ಸಾಂಬಾರು ಅಂಥದ್ದನ್ನೇ ಮಾಡ್ಕೊಂಡು ತಿಂತೀವಿ. ಈ ರೀತಿಯೂ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಕೂಡ ಸೂಪರಾಗಿದೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.